ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಇವರೇ ನನ್ನ ರಾಯರು, ನನ್ನ ನಂಬಿಕೆ. ಎಲ್ಲರ ಬಳಿ ನೀವು ಹೋಗಿ ದೇವ್ರು ಇದ್ದಾರಾ ಇಲ್ವಾ ಅಂತ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಕರೆಕ್ಟಾಗಿರೋ ಉತ್ತರ ಅಂತೂ ಸಿಗಲ್ಲ. ಯಾಕಂದರೆ ಅದಕ್ಕಾದ ಉತ್ತರ ಅವರವರ ನಂಬಿಕೆ ಮೇಲೆ ಡಿಪೆಂಡ್ ಆಗುತ್ತೆ. ದೇವರು ಒಂದು ನಂಬಿಕೆ, ನನ್ನ ನಂಬಿಕೆ ನನ್ನ ರಾಯರು. ಈಗ ಯಾವುದೇ ದೇವರಾಗಲಿ, ನನಗೆ ನೀನು ಇದನ್ನು ಮಾಡಿದ್ರೇ ನಾನು ನಿನಗೆ ಫಲ ಕೊಡ್ತೀನಿ, ನನಗೆ ನೀನು ಇಷ್ಟು ಹೊತ್ತು ಪೂಜೆ ಮಾಡಬೇಕು, ನನ್ನ ಬಗ್ಗೆ ಇಷ್ಟು ಹೊತ್ತು ನೆನೆಸ್ಕೊಂಡಿರಬೇಕು ಅಂತ ಏನೂ ಹೇಳಿಲ್ಲ. ನಿಮಗೆ ಅವರ ಮೇಲೆ ಒಂದು ನಂಬಿಕೆ ಇರಬೇಕು, ನಂಬಿಕೆಯಿಂದ ಅವರ ಬಳಿ ಕೇಳಬೇಕು. ನೀವೇನು ಬೇಕು ಅಂತ ಕೇಳ್ತಿದ್ದೀರೋ ಅದಕ್ಕಾದ ಪ್ರಯತ್ನನ ನೀವು 100% ಮಾಡಿರಬೇಕು. ನೀವು ದೇವರ ನಂಬಿಕೆಯಲ್ಲಿ ನಿಮ್ಮ ಕೆಲಸ ಮಾಡೋದನ್ನು ಬಿಡಬಾರ್ದು. ಕೆಲಸನೇ ತುಂಬ ಇಂಪಾರ್ಟೆಂಟ್, ಕಾಯಕವೇ ಕೈಲಾಸ ಅಲ್ವಾ? ಸೊ ನಿಮಗೇನು ಬೇಕಾಗಿದೆಯೋ ಅದನ್ನು ಪಡೆಯೋದಕ್ಕೆ ನೀವು 100% ಕೊಡಿ. ದೇವರು ಸಹ ನಿಮಗೆ 100% ಫಲ ಕೊಟ್ಟೇ ಕೊಡ್ತಾರೆ. ನನಗೇನೇ ಬೇಕಾದ್ರೂ ಅದಕ್ಕಾದ ಪ್ರಯತ್ನ ಪಟ್ಟು ಆಮೇಲೆ ನಾನು ರಾಯರನ್ನು ಖಂಡಿತ ಕೇಳ್ತೀನಿ. ಆಮೇಲೆ ಪ್ರಯತ್ನ ಪಡೋಕ್ಕಿಂತ ಮುಂಚೆನೂ ಇದನ್ನು ಮಾಡ್ಬೋದು, ನಾನು ಇದನ್ನು ಮಾಡ್ತಾ ಇದ್ದೀನಿ, ನನಗೆ ನಿನ್ನ ಸಹಕಾರ ಬೇಕು ಅಂತಾನು ಹೇಳಿ ಆಮೇಲೆ ನಾನು ಆ ಪ್ರಯತ್ನನ ಶುರು ಮಾಡ್ತೀನಿ. ಇದೇ ನನ್ನ ನಂಬಿಕೆ. ನಾನು ಯಾರಿಗೂ ಸಹ ಫೋರ್ಸ್ ಮಾಡಲ್ಲ, ನನಗೂ ಯಾರು ಫೋರ್ಸ್ ಮಾಡಬಾರ್ದು. ಅಂದರೆ ನಂಬಿಕೆ ಅವರವರಿಗೆ ಬಿಟ್ಟದ್ದು. ಅವ್ರು ನಂಬಿಲ್ಲ, ನೀವು ನಂಬಲೇಬೇಕು, ಆಗಲೇ ನಿಂಗೆ ಒಳ್ಳೆಯದಾಗೋದು ಅಂತಲೂ ಹೇಳಬಾರ್ದು. ನೀನು ನಂಬಿದೆಯಾ, ಯಾಕೆ ನಂಬ್ತಿದ್ಯಾ ಅಂತಲೂ ಪ್ರಶ್ನೆ ಮಾಡಬಾರ್ದು. ಎಲ್ಲನೂ ಇಂಡಿವಿಜುವಲ್ ಒಪಿನಿಯನ್ ಅಷ್ಟೇ. ನನಗೆ ಗೊತ್ತು, ನಾನು ಎಷ್ಟೇ ಕಷ್ಟಪಡ್ತಿರ್ಬೋದು, ಈಗ ಎಷ್ಟೇ ಕಷ್ಟ ಇಷ್ಟು ವರ್ಷ ಪಟ್ಟಿರ್ಬೋದು, ಆದರೆ ಅದಕ್ಕೆ ಒಂದು ಒಳ್ಳೆಯ ಫಲನ ನನ್ನ ರಾಯರು ನನಗೆ ಕೊಟ್ಟೇ ಕೊಡ್ತಾರೆ. ಆ ನಂಬಿಕೆ ನನಗಿದೆ. ಯಾಕಂದರೆ ಅದಕ್ಕಾದ ಪ್ರಯತ್ನನೂ ನಾನು ಪಡ್ತಾ ಇದ್ದೀನಿ, ಪ್ರಯತ್ನನೂ ಮಾಡ್ತಾ ಇದ್ದೀನಿ. ನನಗೆ ರಾಯರು ಖಂಡಿತವಾಗ್ಲೂ ಮೋಸ ಮಾಡಲ್ಲ ಅನ್ನೋ ನಂಬಿಕೆ ನನಗಿದೆ. ಮೇ ಬಿ ಯಾವುದೇ ಒಂದು ವಿಷಯ ತಡ ಆಗ್ತಿದೆ ಅಂತಂದರೆ ಅದು ನಿಮಗೆ ತುಂಬಾ ಅಂದರೆ ನೀವು ಎಕ್ಸ್ಪೆಕ್ಟ್ ಮಾಡದೇ ಇರೋ ಅಷ್ಟು ಫಲ ಸಿಗುತ್ತೆ ಅನ್ನೋದೇ ಒಂದು ಉತ್ತರ ಅನ್ನೋದು ನನ್ನ ನಂಬಿಕೆ. ಹಾಗಂತ ನೀವು ಮೂಢನಂಬಿಕೆ ಅಂತೂ ಖಂಡಿತ ಇಡಬೇಡಿ. ಬಿಕಾಸ್ ಯಾವ ದೇವ್ರೂ ನೀವು ಇಷ್ಟು ಮಾಡು, ನನಗೆ ಇಷ್ಟು ದುಡ್ಡು ಕೊಡು, ಇಷ್ಟು ಪೂಜೆ ಮಾಡಿಸು, ಆಗಲೇ ನಿನಗೆ ಒಳ್ಳೇದಾಗೋದು ಅಂತ ಹೇಳಿಲ್ಲ. ನಿಮಗೆ ಒಳ್ಳೇದು ಮಾಡಬೇಕು, ನಿಮಗೆ ಒಳ್ಳೇದಾಗಿರೋದ್ರಿಂದ ದೇವರಿಗೆ ಒಂದು ಕೃತಜ್ಞತೆ ಸಲ್ಲಿಸಬೇಕು ಅಂತಿದ್ರೆ ಯಾರು ನೀಡಿ ಪೀಪಲ್ ಇರ್ತಾರಲ್ಲ ಅವ್ರಿಗೆ ಕೊಡಿ. ಅವ್ರು ಮಾಡೋ ಒಂದು ಆಶೀರ್ವಾದ ನಿಮಗೆ ದೇವರು ಮಾಡುವ ಒಂದು ಆಶೀರ್ವಾದ ಥರನೇ. ನಿಮ್ಮ ಫ್ಯಾಮಿಲಿಲೇ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸೇ ಆಗಿರ್ಬೋದು, ಅಥವಾ ಯಾರೇ ಆಗಿರ್ಬೋದು, ಅವ್ರಿಗೆ ಒಂದು ನೀಡಿರುತ್ತೆ, ಕೇಳೋ ಧೈರ್ಯ ಇರಲ್ಲ, ಕೇಳೋ ಒಂಥರ ಮುಜುಗರನೂ ಇರುತ್ತೆ. ಆದರೆ ನೀವು ಅದನ್ನು ತಿಳಿದುಕೊಂಡು ಅವರಿಗೆ ಒಳ್ಳೇದು ಮಾಡಿ. ಯಾರು ಕೇಳ್ಬಿಟ್ಟೇ ನೀವು ಒಳ್ಳೇದು ಮಾಡಬೇಕು ಅನ್ನೋದೇನಿಲ್ಲ. ಯಾರೇ ಒಂದು ನೀಡಿ ಇದ್ದಾರೆ ಅಂತಂದರೆ ಅವ್ರಿಗೆ ನೀವು ಒಳ್ಳೇದು ಮಾಡಿ, ದೇವರು ನಿಮಗೆ ಒಳ್ಳೇದು ಮಾಡ್ತಾರೆ. ದೇವ್ರು ನಿಮಗೆ ಒಳ್ಳೇದು ಮಾಡಲಿ ಅನ್ನೋದಕ್ಕೋಸ್ಕರ ಆ ವಿಷಯನ ಮಾಡೋದು ಬೇಡ, ಜಸ್ಟ್ ಹಾಗೇ ಮಾಡಿ. ಸೊ ಇಷ್ಟೇ ನನ್ನ ಒಂದು ಒಪಿನಿಯನ್. ಯಾವುದೇ ಕಾರಣಕ್ಕೂ ಮೂಢನಂಬಿಕೆ ಅನ್ನೋದು ಬೇಡ. ದೇವರು ಎಲ್ಲ ಕಡೆ ಇದ್ದಾರೆ. ನೀವು ಮಾಡೋ ಒಳ್ಳೆಯ ವಿಷಯ ಕೆಟ್ಟ ವಿಷಯ ಎರಡನ್ನೂ ಗಮನಿಸ್ತಾ ಇರ್ತಾರೆ. ನೀವು ಮಾಡೋ ಕಾರ್ಯದ ಮೇಲೆ ನಿಮಗೆ ಫಲ ಸಿಗುತ್ತೆ. ಯಾರಿಗೂ ಕೆಟ್ಟದನ್ನು ಬಯಸಬೇಡಿ, ಯಾರಿಗೂ ಮೋಸ ಮಾಡಬೇಡಿ. ಬೇರೆಯವ್ರು ಮೋಸ ಮಾಡ್ತಿದ್ದಾರೆ, ಕೆಟ್ಟದ ಮಾಡ್ತಾ ಇದ್ದಾರೆ ಅಂತಂದರೆ ಅದಕ್ಕಾದ ಶಿಕ್ಷೆ, ಅದಕ್ಕಾದ ಫಲನೂ ಅವ್ರಿಗೆ ಸಿಗತ್ತೆ. ಯಾವ ಥರ ಬೇಕಾದರೂ ಸಿಗಬಹುದು, ಅದು ಅವರವರಿಗೆ ಬಿಟ್ಟಿದ್ದು. ಬಟ್ ನಿಮ್ಮ ಮನಸ್ಸಾಕ್ಷಿ ವಿರುದ್ಧ ಯಾವತ್ತೂ ನಡ್ಕೋಬೇಡಿ. ಯಾರಿಗೂ ಅಷ್ಟೇ ಮೋಸ ಮಾಡಬೇಡಿ, ಯಾರಿಗೂ ಕೆಟ್ಟದನ್ನು ಬಯಸಬೇಡಿ, ಮತ್ತು ಯಾರ ಬಗ್ಗೆಯೂ ಕೆಟ್ಟದಾಗಿ ಮಾತಾಡಬೇಡಿ. ಸೊ ಇದೊಂದೇ ನನ್ನ ಒಂದು ಅನಿಸಿಕೆ, ನನ್ನ ನಂಬಿಕೆ ಅಷ್ಟೇ. ನನಗೆ ನನ್ನ ರಾಯರಿದ್ದಾರೆ, ರಾಯರೇ ನನ್ನ ನಂಬಿಕೆ. ಶ್ರೀ ರಾಘವೇಂದ್ರ ಗುರವೇ
ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳವೇ.